ಅನ್ಸ್ಬೋದು ಬೆಳಿಗ್ಗೆ ರೆಡಿ ಆಗ್ಬಿಟ್ಟು ಇಷ್ಟೊಂದು ಎಲ್ಲ ಹೋಗ್ತಿದ್ದೀರಾ ಇಬ್ರು ಅಂತ. ಮುಂದೆ ಬ್ಲಾಗ್ ಅಲ್ಲಿ ತೋರಿಸ್ತೀವಿ, ಬನ್ನಿ ನಮ್ ಜೊತೆ. ಬನ್ನಿ ಆಯ್ತು. ಪ್ಲೀಸ್ ಇದನ್ನ ಇಟ್ಕೊಂಡ್ಬಿಡು. ಯಾಕೆ ಹಿಂಗಾಯ್ತು ಜೀವನ? ಮದ್ವೆ ಆಯ್ತಲ್ಲ ಅದಕ್ಕೆ. ಅಯ್ಯೋ ರೆಡಿ ಆಯ್ತು. ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಕಾರಲ್ಲಿ. ಅಯ್ಯೋ ಸದ್ಯ ಅದಾದ್ರೂ ನಿನ್ಗೆ ಮೈಂಡ್ ಬಂತಲ್ಲ. ಸೊ ಇಬ್ರು ಫಾರ್ ದ ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ಒಬ್ರು ಸ್ಪೆಷಲ್ ಪರ್ಸನ್ ಅಂತ ಹೇಳ್ಬೋದು ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಸ್ಪೆಷಲ್ ಪರ್ಸನ್ ಅಂತ ಹೇಳ್ಬೋದು ಅಲ್ಲ, ಈಸ್ ಅ ಸ್ಪೆಷಲ್ ಪರ್ಸನ್. ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೋ ಏನೋ ಮೀಟ್ ಮಾಡಕ್ ಆಗುತ್ತೋ ಇಲ್ಲ ಏನೋ ಗೊತ್ತಿಲ್ಲ ನಮಗೆ. ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ನೋಡ್ಕೊಂಡು ಬರ್ಬೇಕಷ್ಟೇ. ನೋಡೋಣ, ಹೇಳ್ತೀನಿ ಏನು ಅಂತ ಹೋಗ್ತಾ. ಬನ್ನಿ ಹೇಳಿತ್ತು ಏನಾದ್ರು. ಏನ್ ಹೇಳೋಣ? ಆರಾಮ ಆರಾಮ್. ಏನ್ ಸಮಾಚಾರ? ಏನ್ ಸಮಾಚಾರ ಏನಿಲ್ಲ, ಎಕ್ಸೈಟ್ಮೆಂಟ್ ಇದೆ ಅಷ್ಟೇ. ಹಂಗೆ ಮಾತಾಡ್ಸಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ದೂರದಿಂದ ನೋಡಕ್ಕಾದ್ರೂ ಸಿಗ್ತಿದೆ ಅನ್ನೋ ಖುಷಿ. ನೋಡೋಣ ಅಲ್ಲಿ ಹೆಂಗಿರುತ್ತೆ ಸಿಚುವೇಶನ್, ಅದ್ರ ಮೇಲೆ. ಯಾರು ಬೇರೆ ನೋಡಿದೀರ ಆತರ? ಇಲ್ಲ ಇಲ್ಲ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಹೋಗ್ಬೇಕು ಅನ್ಕೊಂಡ್ರೆ ಟಾರ್ಗೆಟ್ಗೆ ಬೇಗ ಹೋಗಕ್ಕಾಗಲ್ಲ. ಟೈಮ್ ಬೇರೆ ಆಯ್ತು, ನಮಗೆ ಲೇಟ್ ಆಗೋಗ ಅಭ್ಯಾಸ ಇಲ್ಲ. ಆದ್ರೂ ಲೇಟ್ ಆಗ್ಬಿಟ್ರೆ ಮಾತ್ರ ಎಲ್ಲೆಲ್ಲೋ ಹೊರಗೋಗ್ಬಿಡುತ್ತೆ. ಏನ್ ಮಾಡೋದು ಹಿಂಗ ಆಗ್ಬಿಟ್ರೆ? ಬೆಂಗಳೂರು ಟ್ರಾಫಿಕ್ ನಂಬ್ಕೊಬಿಟ್ರೆ ಮಾತ್ರ ಎಲ್ಲಾದ್ರೂ ಹುಚ್ಚೆಗೆ ಅರ್ಜೆಂಟ್ ಆದ್ರೂ ಹೋಗಕ್ಕಾಗಲ್ಲ ಗುರು. ಆ ಟಾಯ್ಲೆಟ್ ಹೋಗೋಷ್ಟ್ರ ಚಡ್ಡಿನ ಸೋರೋಗ್ಬಿಟ್ರೆ ಫ್ಯಾಕ್ಟ್ ಚಿನ್ನದು. ಹೆಂಗಾಗತ್ ಗೊತ್ತಾ? ಏನ್ ಸೊ ನಿನ್ನೆ ಗಣೇಶ್ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಅನ್ಕೊಂಡಿರ್ಬೇಕಾದ್ರೆ, ಯೂಶಲಿ ನಿಮ್ಗೆಲ್ಲ ಗೊತ್ತು, ಬೈಕ್ ಇರ್ಬೇಕಾದ್ರೆ ಬೆಳಿಗ್ಗೆನೆ ಎದ್ದು ಜಾಕೆಟ್ ಹಾಕೊಂಡು, ಗ್ಲೌಸ್ ಹಾಕೊಂಡು, ಹೆಲ್ಮೆಟ್ಟು, ಗೋಪುರ ಹಾಕೊಂಡು ಹೊರಟ್ರೆ ಹೊಸಕೋಟೆ 5 AM ಬಿರಿಯಾನಿ ಅಂತ ತಿನ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬರ್ತಿದ್ವಿ. ಸೊ ಇವತ್ತು ವೈಫ್ ಜೊತೆ ಹೋಗ್ತಾ ಇದ್ದೀನಿ. ಏನಮ್ಮ ಹೋಗೋಣ? ಲೆಟ್ಸ್ ಗೋ. ಖಾಲಿ ರೋಡಲ್ಲಿ ಗಾಡಿ ಓಡ್ಸಕ್ ಏನ್ ಮಜಾ ಗುರು. ಅಂದ್ರೆ ಆಗಿನ ಕಾಲಕ್ಕೆ ಇನ್ ಹೆಂಗಿತ್ತು ಬೆಂಗಳೂರು, ಫ್ರೀಯಾಗಿ ಸಖತ್ತಾಗಿದೆ ಮಾತ್ರ. ಈ ಎಕ್ಸ್ಪೀರಿಯನ್ಸ್ ತುಂಬಾನೇ ರೇರ್ ಆಗಿ ಹೋಗಿತ್ತು. ಅಂದ್ರೆ ಈ ತರ ಈಗ ಹೋಗ್ತಿರೋ ಪ್ಲೇಸ್ಗೆ ಹೋಗಿ ಆಲ್ಮೋಸ್ಟ್ ಹೆಚ್ಚು ಕಡಿಮೆ 1.5 ವರ್ಷ, 1.5 ಅಲ್ಲ 2 ವರ್ಷನೇ ಆಗೋಗಿದೆ ಹೋಗ್ಬಿಟ್ಟು. ಬಾಯಿ ಬಿಡ್ತಿರೋದು ನೋಡು ಬೆಳಗ್ಗೆ ಎದ್ದು. ಇನ್ನೇನು ಸ್ಕೂಲ್ ಟೈಮಲ್ಲಿ 5 ಗಂಟೆಗೆ 4 ಗಂಟೆಗೆ ಹೇಳ್ದಿರೋ 4 ಗಂಟೆಗೆ ಎಬ್ಬಿಸ್ಬಿಟ್ಟು ತಗೊಂಡ್ ಬಂದು ಚಳಿಯಲ್ಲಿ ನಿಂತಿದ್ವಿ. ಏನಿಲ್ಲ, ಬೆಳಿಗ್ಗೆ ಎದ್ದಿರೋದ್ರಿಂದ ಒಂದು ಚೂರು ಗಟ್ಟಿಗೆ ಬಿಸಿ ಏನಾದ್ರು ಇಳಿಸ್ಬೇಕಲ್ಲ, ಕಾಫಿ ಟೀ, ಅದಕ್ಕೆ ಬೇಕರಿ ಹತ್ರ ಹಾಕಿದ್ವಿ. ಟೀ ಕುಡ್ಕೊಂಡ್ರಿಂದ ಹೋಗ್ತಾ ಇರೋದು. ಚಿಯರ್ಸ್ ಮೇಡಮ್. ಬನ್ನಿ, ವೆಲ್ಕಮ್. ಆದ್ರೂ ಚಿಕನ್ ಐಟಮ್ ಇರಬಾರ್ದು. ಚಿಕನ್ ಐಟಮ್ ಇಲ್ಲ ಇಲ್ಲಿ. ಆಯ್ತು ಬಾ. ಹೆಂಗಿದಾವೆ ಗಾಡಿಗಳು ಫುಲ್ಲು, ಇಲ್ಲಿಂದ ಅಲ್ಲಿವರೆಗೂ ಗಾಡಿಗಳು ಹೆಂಗ್ ನಿಲ್ಸ್ತಾರೆ ಪಾರ್ಕಿಂಗು. ಮಣಿದಮ್ ಬಿರಿಯಾನಿಗೆ ಎಷ್ಟು ಡಿಮ್ಯಾಂಡ್ ಇದೆ ನೋಡ್ದಾ ಅಲ್ಲ? ಇಲ್ಲಿಗೆ ಸ್ಮೆಲ್ ಬರ್ತಾ ಇದೆ ಮಸಾಲಾದು. ಮಧು ಸರ್ ವೈಟಿಂಗ್. ಬಿರಿಯಾನಿ ಏನ್ ತಗೊಂತ ಇದೆಯಾ ಇಲ್ಲಿ? ಯಾರಿಗೆ? ಮಟನ್ ಬಿರಿಯಾನಿ ಇವ್ರು ತಿನ್ನಲ್ಲ, ಸೊ ಚಿಕನ್ ಕಬಾಬ್. ಚಿಕನ್ ಬಿರಿಯಾನಿ ಸಿಗಲ್ಲ, ಚಿಕನ್ ಕಬಾಬ್ ಸಿಗುತ್ತೆ. ಅದಕ್ಕೆ ತಗೊಂಡು ಅಡ್ಜಸ್ಟ್ ಮಾಡ್ತೀವಿ. ಓಕೆ ಆಯ್ತು. ನೋಡಿ, ನಾನು ಬಿರಿಯಾನಿ ಕೊಡ್ಸೋಣ ಅಂತ ಕರ್ಕೊಂಡ್ಬಂದ್ರೆ ಇವಳು ಬರೀ ಕಬಾಬ್ ಇಟ್ಕೊಂಡು ಕುಂತವಳೆ. ಇಲ್ಲಿಗೆ ಬಂದ್ಬಿಟ್ಟು ಈ ಕಬಾಬ್ ತಿಂದರೆ ಏನು ಮಜಾನ ದೇವರೇ ಗೊತ್ತಿಲ್ಲ. ಅಲ್ಲಿಂದ ಬಂದ್ಬಿಟ್ಟು ಬಿರಿಯಾನಿ ಇಸ್ ಬಿರಿಯಾನಿ ಆಲ್ವೇಸ್. ಹೊಟ್ಟೆ ಆಗ್ಬಿಟ್ಟಿದೆ, ಫುಲ್ ಖುಷಿ ಆಗ್ಬಿಟ್ಟಿದೆ. ಈಗ
ತೊಗೊಳ್ಳಿ ಮೇಡಮ್ ನಿಮ್ಮ ಕಬಾಬು. ಓಕೆ ಎಲ್ಲ ಕೊಟ್ಬಿಡಿ ನನಗೆ. ಕ್ಯಾರಿಯರ್ ಇದನ್ನೆಲ್ಲ ತಿಂದು ಸಿಗ್ತೀಯಾ? ಅನ್ನ ತಿನ್ನು, ಬಿರಿಯಾನಿ ತಿಂದರೆ ತಿನ್ನು. ಬಿರಿಯಾನಿ ಅಂದರೆ ಮಟನ್ ತಿನ್ನಲ್ಲ ಹೇಳು, ರೈಸ್ ಆದರೂ ಒಂಚೂರು ಟೇಸ್ಟ್ ನೋಡ್ತೀನಿ ಅಂತಂದು. ಯಾಕೆಂದ್ರೆ ಕಳಿಸ್ಬೇಕು ಬಿರಿಯಾನಿ ತಿನ್ನೋದು ಹೇಳಿ, ಮಟನ್ ಬಿರಿಯಾನಿ ಸ್ವಲ್ಪ ತಿನ್ನು. ಒಂಚೂರು ರೈಸ್ ನಾನು ತಿಂದಿದ್ದೀನಿ, ಅಮ್ಮಿಕೊಂಡು ತಿನ್ನು. ಆಯಿತು, ಒಂಚೂರು ರೈಸ್ ತಿನ್ನು. ಅಷ್ಟು ಚೆನ್ನಾಗಿರುತ್ತೆ ಈ ಬಿರಿಯಾನಿ. ತಿಂದವ್ರು ಹೇಳ್ಬೇಕು, ನಾನಲ್ಲ, ನಾನು ತಿಂದಿದ್ದು ಕಬಾಬ್. ಓ ಸಾರಿ, ಕಬಾಬ್ ಹೆಂಗಿತ್ತು? ಚೆನ್ನಾಗಿತ್ತು, ಬಟ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಹೇಳೋದು, ಇಲ್ಲಿಗೆ ಬಂದಮೇಲೆ ಬಿರಿಯಾನಿ ತಿನ್ನೋ ಜಾಗ ಬಂದ್ರೆ ಕರೆಕ್ಟಾಗಿ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತು. ಇವ್ರು ಏನು ಮಾಡ್ತಾರೆ, ಮಟನ್ ತಿಂದಿರೋರಿಗೆ ಇರ್ಲಿ ಅಂದ್ಬಿಟ್ಟು ಕಬಾಬ್ನ ಅಂದ್ರೆ ಚಿಕನ್ ಕಬಾಬ್ನ ಆ್ಯಡ್ ಮಾಡಿರ್ತಾರೆ ಅಷ್ಟೇ. ತಿನ್ನೋರ್ನ ನೋಡಿ ಅವ್ರಿಗೆ ಇಲ್ಲಿ ಮೇನ್ ಕೋರ್ಸ್ ಬಂದ್ಬಿಟ್ಟು ಮಟನ್ ತಿನ್ನೋರ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ ಅಂತ 4 ಪೀಸ್ ಕಬಾಬ್. ಅದಕ್ಕೆ ಏನು ಮಾಡಬೇಕು, ಇಲ್ಲಿಗೆ ಬಂದಮೇಲೆ ನೀನು ಇಲ್ಲಿ ಏನು ಮೇನ್ ಕೋರ್ಸ್ ಇದೆ ಅದನ್ನ ತಿನ್ನಬೇಕು. ಈಗ ಸೈಡಲ್ಲಿರೋ ಕಬಾಬ್ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂದ್ಬಿಟ್ರೆ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಬಿರಿಯಾನಿ ತಿನ್ನಂಗೆ ಆಗಿರ್ಬೇಕು ನೀನು. ಓಕೆನಾ? ಹಾಂ, ಓಕೆ. ಏನು ಇಲ್ಲಿ ಎದುರುಗಡೆ ಇರೋ ಬಿಲ್ಡಿಂಗ್ಗೆ ಕ್ಲಿಯರಾಗಿ ನೋಡಿ, ಕ್ಲಿಯರಾಗಿ ಕಾಣಿಸ್ತಾರೆ. ಎದುರುಗಡೆ ಇರೋ ಬಿಲ್ಡಿಂಗು ಕ್ಲಿಯರಾಗಿ ಕಾಣಿಸ್ತಾನೇ ಇಲ್ಲ. ಹಾಂ, ಎಷ್ಟಿದೆ ನೋಡಿ ಫಾಗು. ಸೊ ಇದು ಹೋಟೆಲ್ ಮುಂಚೆ ಹಿಂಗಿರಲಿಲ್ಲ, ಇದು ಮಾತ್ರನೇ ಇದ್ದಿದ್ದು, ಇದೊಂದೇ ಇದ್ದಿದ್ದು. ಈಗ ಈ ಥರ ಮಾಡಿಸಿದ್ದಾರೆ. ಇಲ್ಲಿರೋ ಚಳಿಗೆ, ಇಲ್ಲಿರೋ ಫಾಗ್ಗೆ ಸಿಕ್ಕಾಬಳೆ ಚಳಿ ಜಾಸ್ತಿ ಆಗ್ಬಿಟ್ಟು ಕಾರಲ್ಲಿ ಹೀಟ್ರ್ ಹಾಕೊಂಡು ಕುಂತ್ಕೊಂಡಿದ್ದೀವಿ. ಹಿಂಗಿದೆ ಪರಿಸ್ಥಿತಿ ಇಲ್ಲಿ. ಹೊರಗಡೆ ಡೋರ್ ಓಪನ್ ಮಾಡಿದ್ರೆ ಚಳಿ, ಡೋರ್ ಲಾಕ್ ಮಾಡಿದ್ರೆ ಬಿಸಿ, ತರ ಚೆನ್ನಾಗಿದೆ ಅಲ್ಲ. ಹಂಗೆ ಕತೆ. ಹೊಸಕೋಟೆ ಸಿಕ್ಕಾಬಡೆ ಚಳಿ ಇದೆ. ಅಂದ್ರೆ ಬೆಂಗಳೂರಲ್ಲೂ ಹಿಂಗೆ ಇರುತ್ತೆ ಆಲ್ಮೋಸ್ಟ್, ಬಟ್ ಇಷ್ಟೊಂದು ಫಾಗ್ ನೋಡಲ್ಲ ನಾವು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಎಲ್ಲಿ ಕೆರೆಗಳಿರುತ್ತಲ್ಲ ಅಲ್ಲಿ ಈ ತರ ಫಾಗ್ ಇರುತ್ತೆ. ಕೆರೆ ಸುತ್ತಮುತ್ತ ಎಲ್ಲಿದೆ ಆಲ್ಮೋಸ್ಟ್ ಮುಚ್ಚಾಕಿ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ. ಏನ್ ಮಾಡ್ತೀಯ, ಎಲ್ಲ ಹಂಗೆ. ನಮ್ಮ ಏರಿಯಾದಲ್ಲೂ ಇತ್ತು, ಅದರಲ್ಲಿ ಹೂಳೆತ್ತಕ್ಕೆ ಟೈಮ್ ಇರೋ ಜನಕ್ಕೆ ಫುಲ್ ಒಂಥರ ಗ್ರೌಂಡ್ ಮಾಡ್ದಂಗೆ ಮಾಡೋರು ಕೆರೆನ. ಈಗ ಎಲ್ಲ ನೀರು ಅಲ್ಲಲ್ಲ ಒಂಚೂರು ಬಕೆಟಲ್ಲಿ ಸುರಿದಂಗಿದೆ ನೀರಷ್ಟೇ. ಮ್ಯಾಪಲ್ಲಿ ನೋಡಿದ್ರೆ ಬೇಜಾರಾಗುತ್ತೆ. ಮುಂಚೆ ಫುಲ್ ನೀರು ತುಳುಕ್ತಿತ್ತು. ನೀರು ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ಹಣೆ ಬರ. ಕಾರಲ್ಲೇ ಮಲಗ್ಬಿಟ್ಟಿದ್ವಿ ಒಂದು ಸ್ವಲ್ಪ ಹೊತ್ತು. ಅಲ್ಲೇ ಫಾಗ್ ಇತ್ತು, ಸಿಕ್ಕಾಬಡೆ ಚಳಿ ಇತ್ತು, ಅಲ್ಲೇ ಮಲಗ್ಬಿಟ್ಟಿದ್ವಿ ಇಬ್ರು. ಹೆಚ್ಚು ಕಡಿಮೆ 3/4 ಅವರ್ ಮಲಗಿದ್ವಿ. ಎದ್ಬಿಟ್ಟು ಹೊರಡ್ಬೇಕಾದ್ರೆ ಒಂಚೂರು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಸೈಡ್ ಹಾಕ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಅಂತ ಹೋಟ್ಲಿಗೆ ಬಂದ್ವಿ. ಏನೇ ಕಾಫಿಗೋಸ್ಕರ ಆಗ್ತಾರವ. ಚಿಯರ್ಸ್. ಚಿಯರ್ಸ್. ಟಚ್ ಆಯ್ತು ಅಷ್ಟೇ, ಟಚ್ ಆದ್ರೆ ಚಿಯರ್ಸ್.